ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವ ರೀತಿಯ ಆತಿಥ್ಯ ಸತ್ಕಾರ ಪಡಿತಾ ಇದ್ರು, ಹೇಗೆ ಅದನ್ನ ರೆಸಾರ್ಟ್ ರೀತಿ ಮಾಡ್ಕೊಂಡಿದ್ರು ಅನ್ನೋದು ಜಗಜ್ಜಾಹೀರಾಗಿದೆ. ಇದ್ರ ಬಗ್ಗೆ 3 FIR ಆಯ್ತು. ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸ್ಥಳ ಮಹಜರ್ ಕಾರ್ಯ ನಡೆದಿದೆ. ದರ್ಶನ್ ಬಳ್ಳಾರಿ ಜೈಲಿಗೆ ತೆರಳುವ ಮುನ್ನ ಮಹಜರ್ ವಿಚಾರಣೆಯ ಜೊತೆಗೆ ಸ್ಥಳ ಮಹಜರನ್ನ ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಫೋಟೋ ಏನು ಬಹಿರಂಗ ಆಯಿತು. ವಿಲ್ಸನ್ ಗಾರ್ಡನ್ ನಾಗ ಮತ್ತಿತರರ ಜೊತೆ ಕುಳಿತು ಟೀ ಪಾರ್ಟಿ ಮಾಡ್ತಾ ಇದ್ದದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರ್ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೇಸ್ಗೆ ಸಂಬಂಧಪಟ್ಟಂತಹ ತನಿಖೆಗೆ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಮುಂದಾಗಿದ್ದಾರೆ. ಹುಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಆಗಮಿಸಿದ್ದಾರೆ. ನಿನ್ನೆ ಕೂಡ ಆರೋಪಿಗಳನ್ನ ವಿಚಾರಣೆ ನಡೆಸಿದ್ರು. ಸಂಜೆ ಮೇಲೆ ಮಹಜರ್ ಕಾರ್ಯ ಆಗಲ್ಲ ಅಂತ ಈಗ ಮಹಜರ್ ಕಾರ್ಯ ನಡೆಸಲಾಗ್ತಾ ಇದೆ. ವಿಚಾರಣೆ ಮತ್ತು ಮಹಜರ್ ಎರಡನ್ನೂ ಕೂಡ ನಡೆಸಲಾಗ್ತಾ ಇದೆ. ಇದರ ಜೊತೆಗೆ ಈ ರಾಜಾತಿಥ್ಯದ ಎಫೆಕ್ಟ್ ಎನ್ನುವಂತೆ ಇಡೀ ದರ್ಶನ್ ಗ್ಯಾಂಗ್ ಛಿದ್ರ ಎಲ್ಲರನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಿದ್ದಾರೆ. ಬೆಳಗಾವಿ ಹಿಂಡಲ್ಗ ಜೈಲಿಗೂ ಕೂಡ ಒಬ್ಬ ಆರೋಪಿಯನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. 14ನೇ ಆರೋಪಿ ಪ್ರದೋಷ್ ಬೆಳಗಾವಿಗೆ ಶಿಫ್ಟ್ ಆಗ್ತಾ ಇರೋದು. ಹಿಂಡಲ್ಗಾದ ಸಾಮಾನ್ಯ ಸೆಲ್ನಲ್ಲಿ ಪ್ರದೋಷ್ನನ್ನ ಶಿಫ್ಟ್ ಮಾಡಲಾಗುತ್ತೆ. ಜೈಲಿಗೆ ಎಂಟ್ರಿ ಆಗ್ತಾ ಇದ್ದಂತೆ ಪ್ರದೋಷ್ನ ಆರೋಗ್ಯ ತಪಾಸಣೆ ಮಾಡ್ತಾರೆ. ಎಲ್ಲಾ ಪ್ರಕ್ರಿಯೆ ಮುಗಿದ ಮೇಲೆ ಸಾಮಾನ್ಯ ಸೆಲ್ಗೆ ಶಿಫ್ಟ್ ಮಾಡಲಾಗುತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದಲ್ಲಿದ್ದಂತಹ ದಿ ಗ್ಯಾಂಗ್ನ ಸದಸ್ಯರು ಇದೀಗ ರಾಜ್ಯದ ವಿವಿಧೆಡೆ ಸ್ಥಳಾಂತರ ಮಾಡಲಾಗ್ತಿದೆ. ಅದರಲ್ಲೂ ಪ್ರಮುಖವಾಗಿ ಪ್ರಕರಣದ 2ನೇ ಆರೋಪಿ ದರ್ಶನ್ನನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡಿದ್ರೆ, ಆತನ ಮ್ಯಾನೇಜರ್ ಆಗಿರ್ತಕ್ಕಂಥ 14ನೇ ಆರೋಪಿ ಪದ್ರೂಷ್ನನ್ನ ಬೆಳಗಾವಿ ಹಿಂಡಲ್ಗ ಜೈಲಿಗೆ ಸ್ಥಳಾಂತರ ಮಾಡಲಾಗ್ತಿದೆ. ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು ನಾವೀಗ ಬೆಳಗಾವಿ ತಾಲೂಕಿನ ಹಿಂಡಲ್ಗ ಕೇಂದ್ರ ಕಾರಾಗೃಹದಲ್ಲಿ ಇರುವಂಥದ್ದು. ಶತಮಾನಗಳ ಇತಿಹಾಸ ಹೊಂದಿರತಕ್ಕಂಥ ಈ ಜೈಲಿನಲ್ಲಿ ಸಾಕಷ್ಟು ಕುಖ್ಯಾತಿ ರೌಡಿಗಳು ಕೂಡ ಇರುವಂಥದ್ದು. ಸುಮಾರು 790 ಖೈದಿಗಳು ಈ ಜೈಲಿನಲ್ಲಿ ಸದ್ಯ ಇರುವಂಥದ್ದು. ಅದ್ರ ಜೊತೆಗೇನೆ ಏನು 10ಕ್ಕೂ ಅಧಿಕ ಖೈದಿಗಳಿಗೆ ಜೀವಾವಧಿ ಶಿಕ್ಷೆ ಆದರೆ, 300ಕ್ಕೂ ಅಧಿಕ ಖೈದಿಗಳಿಗೆ ಜೀವಾವಧಿ ಶಿಕ್ಷೆಗಳಾದರೆ, ಗಲ್ಲು ಶಿಕ್ಷೆಗೆ ಒಳಗಾದಂಥವ್ರು 10 ಜನ ಖೈದಿಗಳು ಇಲ್ಲಿರುವಂಥದ್ದು. ಭೂಗತ ಪಾತಕಿ, ಬನ್ನಂಜ ರಾಜ, ಸೈನೇಡ್ ಮಲ್ಲಿಕ, ಮೋಸ್ಟ್ ವಾಂಟೆಡ್ ಉಗ್ರರು, ಹಂತಕರು, ಕ್ರಿಮಿನಲ್ಗಳು, ಹೀಗೆ ಅನೇಕ ರೌಡಿಗಳು ಇಲ್ಲಿ ಇರುವಂಥದ್ದು. ಸುಮಾರು 1000 ಸಾಮರ್ಥ್ಯ ಹೊಂದಿರತಕ್ಕಂತಹ ಈ ಜೈಲಿನಲ್ಲಿ ಸುಮಾರು 33 ಅಂಧೇರಿ ಸೆಲ್ಗಳು ಇರುವಂಥದ್ದು. ಆದರೆ ಪ್ರಭೋಷನನ್ನು ಸಾಮಾನ್ಯ ಖೈದಿಗಳ ಜೊತೆಗೆ ಇಡಿಸುವ ನಿಟ್ಟಿನಲ್ಲಿ ಈಗಾಗಲೇ ಜೈಲಿನ ಅಧಿಕಾರಿಗಳು ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಏನು ದರ್ಶನ ಕೂಡ ಇಲ್ಲಿ ಹಿಂಡಲ್ಗ ಜೈಲಿಗೆ ಕರೆ ತರ್ತಾರೆ ಎಂಬ ಮಾಹಿತಿ ಇತ್ತು. ಆದರೆ ಕೊನೆ ಕ್ಷಣದಲ್ಲಿ ನ್ಯಾಯಾಲಯದ ಆದೇಶ ಪ್ರಕಾರ ದರ್ಶನನ್ನು ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡಲಾಗ್ತಿದೆ. ಆದರೆ ಆತನ ಮ್ಯಾನೇಜರ್ ಆಗಿರ್ತಾನೆ ಪದ್ರೂಷ್ ಹಾಗೂ ಪ್ರಕರಣದ 14ನೇ ಆರೋಪಿ ಆಗಿರ್ತಕ್ಕಂಥ ಪದ್ರೂಷ್ನನ್ನ ಈಗ ಬೆಳಗಾವಿ ಹಿಂಡಲ್ಗ ಜೈಲಿಗೆ ಕರೆತರುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಇಂದು ಮಧ್ಯಾಹ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಪ್ರದೂಷಣನ ಬೆಳಗಾವಿ ಹಿಂಡಲ್ಗ ಕೇಂದ್ರ ಕಾರ್ಯಕ್ಕೆ ಕರೆದುಕೊಂಡು ಬರ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇಲ್ಲಿ ಇರುವಂಥದ್ದು. ಅದ್ರ ಜೊತೆಗೇನೆ ಇದೇ ಒಂದು ಹಿಂಡಲ್ಗ ಜೈಲಿನಲ್ಲಿ ವೀರಪ್ಪನ ಸಹಚರು ಇರುವಂಥದ್ದು. ಅದ್ರ ಜೊತೆಗೆ ವಿಕ್ರಮಕೃತ ಕ್ರಾಮಿ ಉಮೇಶ್ ರೆಡ್ಡಿ ಸೇರಿದಂತೆ ಸಾಕಷ್ಟು ಖೈದಿಗಳಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ವೀರ್ ಸಾವರ್ಕರ್ ಕೂಡ ಬಂಧಿಸಿ ಇದೇ ಜೈಲಿನಲ್ಲಿ ಇರಿಸಲಾಗಿತ್ತು. ಹೀಗಾಗಿ ಏನು ಈ ಬೆಳಗಾವಿಯಲ್ಲಿರ್ತಕ್ಕಂಥ ಹಿಂಡಲ್ಗ ಕೇಂದ್ರ ಕಾರಾಗೃಹ ಏನಿದೆ, ರಾಜ್ಯದಲ್ಲಿರ್ತಕ್ಕಂತಹ ಪ್ರಮುಖ ಕಾರಾಗೃಹಗಳಲ್ಲಿ ಒಂದಾಗಿರುವಂಥದ್ದು. ಶತಮಾನಗಳ ಇತಿಹಾಸ ಈ ಕಾರಾಗೃಹಕ್ಕೆ ಇರುವಂಥದ್ದು. ಹೀಗಾಗಿ ಇವತ್ತು ಪದ್ರೂಷ್ನನ್ನ ಇಲ್ಲಿ ಕರೆದುಕೊಂಡು ಬಂದು ಆತನನ್ನು ಸಾಮಾನ್ಯ ಜೈಲಿನಲ್ಲಿ, ಸಾಮಾನ್ಯ ಸೆಲ್ನಲ್ಲಿ ಇಡುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಕ್ಯಾಮರಾ ನಡೆಶ್ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.